ಇವತ್ತಿನ ವಿಡಿಯೋದಲ್ಲಿ ತುಂಬ ಪ್ರೋಟೀನ್ ರಿಚ್ ಆಗಿರುವಂಥ ಕಡಲೆ ಬೀಜನ ಉಪಯೋಗಿಸ್ಕೊಂಡು ಹೆಲ್ದಿ ಸಲಾಡ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ತುಂಬಾ ಇಷ್ಟ ಆಗುತ್ತೆ, ಮಕ್ಳಿಗೂ ಅಷ್ಟೇ ಸಖತ್ ಇಷ್ಟ ಆಗುತ್ತೆ. ನಾನು ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜನ ಬೆಳಗ್ಗೆನೇ ನೀರಿನಲ್ಲಿ ನೆನೆ ಹಾಕಿಟ್ಕೊಂಡಿದ್ದೆ. 1-2 ಗಂಟೆಗಳ ಕಾಲ ನೆನೆ ಹಾಕಿ ಇದನ್ನು ಕುಕ್ಕರಿಗೆ ಹಾಕಿ ಇದಕ್ಕೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಥರ ಆಗಿಬಿಡುತ್ತೆ. ಉಪ್ಪನ್ನು ಹಾಕಿ ಒಂದು 3-4 ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು. ಇವತ್ತು ನಾನು ಮಧ್ಯಾಹ್ನದ ಲಂಚಿಗೆ ಏನೂ ಎಕ್ಸ್ಟ್ರಾ ಮಾಡೋ ಹಾಗಿರಲಿಲ್ಲ, ಯಾಕೆಂದರೆ ಬೆಳಗ್ಗೆ ಮಾಡಿದಂಥ ರಾಜ್ಮಾ ಕಾಳಂದು ಗ್ರೇವಿನೇ ಇತ್ತು. ಅದಕ್ಕೆ ಒಂದು ಸ್ವಲ್ಪ ರೈಸ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೈಸ್ಗೆ ಇಲ್ಲಿ ಇಡ್ತಾ ಇದ್ದೀನಿ. ನಾನು ಯಾವತ್ತೂ ರಾಜ್ಮುಡಿ ರೈಸ್ನೇ ಇಡೋದಲ್ವ, ಅದು ಬಸ್ತೇನೆ ತಿನ್ನೋದು. ಹಾಗಾಗಿ ಅದ್ರ ಜೊತೆಗೇ ಇಟ್ಬಿಟ್ರೆ ಈ ಕಡೆ ಕುಕ್ಕರ್ ವಿಸಲ್ ಬರೋ ಅಷ್ಟರಲ್ಲಿ ರೈಸ್ ಸಹ ರೆಡಿ ಆಗಿಬಿಡುತ್ತೆ ಅಂತ ಇಲ್ಲಿ ರೈಸ್ಗೂ ಸಹ ಇಡ್ತಾ ಇದ್ದೀನಿ. ಗ್ರೇವಿ ರೈಸಿಗೆ ತಕ್ಕಂತೆ ಸ್ವಲ್ಪ ತೆಳುವಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಅವೆರಡೂ ರೆಡಿ ಆಗೋ ಅಷ್ಟರಲ್ಲಿ ಇಲ್ಲಿ ಸಲಾಡ್ಗೆ ಬೇಕಾಗಿರೋವಂಥ ಪದಾರ್ಥಗಳನ್ನೆಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ಟೊಮ್ಯಾಟೊ ಬೇಕು. ಟೊಮ್ಯಾಟೊ ಒಳಗಡೆ ಏನು ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಬರೀ ಮೇಲ್ಗಡೆ ಗಟ್ಟಿಯಾಗಿರೋವಂಥ ಟೊಮ್ಯಾಟೊನ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಒಳಗಡೆ ಬೀಜದ ಸಮೇತ ಅದರದ್ದು ಜ್ಯೂಸ್ ಸಮೇತ ಹಾಕಿದ್ರೆ ತುಂಬ ನೀರು ಬಿಟ್ಕೊಳ್ಳೋಂಗಾಗುತ್ತೆ ಸಲಾಡು. ಹಾಗಾಗಿ ಟೊಮ್ಯಾಟೊ ಒಳಗಡೆದು ಬೀಜ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಒಂದು ದಪ್ಪ ಗಾತ್ರದ ಈರುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 3 ಹಸಿರು ಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಸೇರಿಸಿದ್ದೀನಿ. ಸಣ್ಣದಾಗಿ ಬೇಕಾದ್ರೂ ಕಟ್ ಮಾಡಿ ಹಾಕೋಬೋದು. ತುಂಬ ಖಾರ ಅನಿಸುತ್ತೆ ಕೆಲವೊಮ್ಮೆ, ಅದು ಬಾಯಿಗೆ ಸಿಕ್ಬಿಟ್ರೆ ತೆಗಿಯೋದಕ್ಕೂ ಆಗಲ್ಲ. ಹಾಗಾಗಿ ಸ್ವಲ್ಪ ದಪ್ಪದಾಗಿಯೇ ಕಟ್ ಮಾಡಿ ಇಟ್ಟಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಕಾಳನ್ನು ಬೇಯಿಸಿಟ್ಕೊಂಡಿದ್ನಲ್ಲ ಕಡಲೆ ಬೀಜ, ಅದನ್ನು ನೀರನ್ನು ಬಸಿದು ಕಡಲೆ ಬೀಜ ಮಾತ್ರ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಮೊದಲೇ ತೋರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಕಟ್ ಮಾಡಿದಂಥ ಅಷ್ಟು ಪದಾರ್ಥನ ಹಾಕ್ತಾಯಿದ್ದೀನಿ. ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಚಮಚ ಆಗುವಷ್ಟು ಮಾತ್ರ ಕಾಳು ಮೆಣಸಿನ ಪುಡಿ. ಹಾಗೆಯೇ ಇದಕ್ಕೆ ಹುಳಿ ಅಂಶ ಬೇಕು, ಯಾವುದಾದ್ರೂ ಹುಳಿ ಆಗಿರೋವಂಥ ಹಣ್ಣಂದು ರಸ ಹಾಕ್ಕೊಳ್ಳಿ. ನಾನಿಲ್ಲಿ ಹಿರಳಿಕಾಯಿಂದು ಒಂದು 2 ಸ್ಪೂನ್ ಆಗುವಷ್ಟು ರಸ ಹಿಂಡಿದ್ದೀನಿ. ಇದಕ್ಕೆ ಒಂದು ಸಣ್ಣದಾಗಿ ಕ್ಯಾರೆಟ್ನು ಸಹ ತುರಿದು ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ಬದಲಾಗಿ ನೀವು ಸೌತೆಕಾಯಿನ ಸಹ ಸೇರಿಸ್ಬೋದು. ನನಗೆ ಹೆಚ್ಚಾಗಿ ಸೌತೆಕಾಯಿ, ಕ್ಯಾರೆಟು ಎಲ್ಲನೂ ಹಾಕ್ಬೋದು, ಚೆನ್ನಾಗಿರುತ್ತೆ. ಆದರೆ ಇರೋದು 3 ಜನ, ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಕ್ವಾಂಟಿಟಿ. ಹಾಗಾಗಿ ಸೌತೆಕಾಯಿ ಕೋಸಂಬರಿ ಬರೀ ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ಬರೀ ನಾನು ಕ್ಯಾರೆಟ್ ತುರಿಯನ್ನು ಮಾತ್ರ ಸೇರಿಸಿದ್ದೀನಿ. ಎಕ್ಸ್ಟ್ರಾ ಉಪ್ಪನ್ನ ಹಾಕೋಕ್ಕೆ ಹೋಗಿಲ್ಲ ನಾನು ಇದಕ್ಕೆ, ಏಕೆಂದರೆ ಕಡಲೆ ಬೀಜ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ವ, ಅಷ್ಟೇ ಉಪ್ಪು ಸಾಕಾಗುತ್ತೆ ಇದಕ್ಕೆ. ಸಲಾಡ್ ಯಾವಾಗಲೂ ಲೈಟಾಗಿ ಉಪ್ಪಾಗಿರಬೇಕು, ತುಂಬ ಉಪ್ಪಾದರೆ ತಿನ್ನೋದಕ್ಕಾಗೋದಿಲ್ಲ. ಹಾಗಾಗಿ ಎಕ್ಸ್ಟ್ರಾ ಮೇಲೆ ಉಪ್ಪನ್ನ ಹಾಕ್ಲಿಕ್ಕೆ ಹೋಗಬೇಡಿ. ಇವಾಗ ಇದನ್ನು ಸರ್ವ್ ಮಾಡೋದು ಅಷ್ಟೇ, ತುಂಬ ಸಿಂಪಲ್ಲು, ಎಷ್ಟು ಹೆಲ್ದಿಯಾಗಿರುತ್ತೆ ಗೊತ್ತಾ. 1 ಡ್ರಾಪ್ ಸಹ ಎಣ್ಣೆ ಯೂಸ್ ಮಾಡಿಲ್ಲ. ಯೂಶ್ವಲಿ ನನ್ನ ಮಗ ಯಾವುದೇ ಪಲ್ಯಗಳು ಈ ರೀತಿ ಸಲಾಡು ಅದೆಲ್ಲ ಸೈಡಿಗೆ ಹಾಕಿದ್ರೆ ಹಾಗೆ ಬಿಡ್ತಾನೆ. ಆದರೆ ಕಡಲೆ ಬೀಜದ ಇದು ಸಲಾಡು ಅಂತೂ ಅವನಿಗೆ ತುಂಬಾ ಇಷ್ಟ. ಮಕ್ಳಿಗೆಲ್ಲರಿಗೂ ಇಷ್ಟ ಆಗುತ್ತೆ ಕಡಲೆ ಬೀಜ ಅಂದರೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಬೇಯಿಸಿ ಮಾಡೋದ್ರಿಂದ ತುಂಬಾ ಹೆಲ್ತ್ಗೂ ಸಹ ಒಳ್ಳೆಯದು. ನೀವು ಸಹ ಟ್ರೈ ಮಾಡಿ ಹೇಗಿತ್ತು ತಿಳಿಸಿ.